ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ ಮಾಮ್ ಕನ್ನಡ ವ್ಲಾಗ್ಸ್. ನಾನೀಗ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತಿದ್ದೀನಿ, ನಿಮ್ಗೆ ಆಲ್ರೆಡಿ ತಮ್ನೈಲಲ್ಲೇ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ಸಲ್ಲಿ ಯಾವ್ಯಾವ ಟೈಪ್ಸ್ ಇರುತ್ತೆ ಆ್ಯಂಡ್ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ವುಮೆನ್ಸ್ ಡೇ ಆಗಿರೋದ್ರಿಂದ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ದ ವುಮೆನ್ಸ್ ಆ್ಯಂಡ್ ವುಮೆನ್ಸ್ ಆರ್ ದ ಸ್ಟ್ರಾಂಗೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫ್ಯಾಮಿಲಿ ಪ್ಲ್ಯಾನಿಂಗಲ್ಲಿ ಯಾವ್ಯಾವ ಟೈಪ್ಸ್ ಇರುತ್ತೆ ಆ್ಯಂಡ್ ಅದ್ರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಆ್ಯಂಡ್ ಯಾವುದಕ್ಕೆ ಎಷ್ಟೆಷ್ಟು ಕಾಸ್ಟ್ ಆಗ್ಬೋದು ಅನ್ನೋದನ್ನ ನಿಮಗೆ ಈ ವಿಡಿಯೋನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಸ್ಟ್ ಬಂದು ಕೈ ಆಪ್ರೇಷನ್ ಅಂತ ಹೇಳ್ತಾರೆ. ಇದು ನಥಿಂಗ್ ಬಟ್ ನಾರ್ಮಲ್ ಸಿ ಸೆಕ್ಷನ್ ಥರ ಮಾಡ್ತಾರೆ. ಸೆಕೆಂಡ್ ಬಂದು ಕರೆಂಟ್ ಆಪ್ರೇಷನ್ ಆರ್ ಲ್ಯಾಪ್ರೋಸ್ಕೋಪಿಕ್ ಆಪ್ರೇಷನ್ ಅಂತ ಹೇಳ್ತಾರೆ. ಆ್ಯಂಡ್ ಥರ್ಡ್ ಒನ್ ಬಂದು ಕಾಪರ್ಟಿ. ಸೊ ಇದು ಕೈ ಆಪ್ರೇಷನ್ ಬಂದು ನಿಮಗೆ ನಾರ್ಮಲ್ ಸಿ ಸೆಕ್ಷನ್ ಥರ ಮಾಡ್ತಾರೆ. ಮೊದಲೆಲ್ಲ ಇದನ್ನು ಲೈಕ್ ಆಪ್ರೇಷನ್ ಸೆಕೆಂಡ್ ಬೇಬಿ ಡೆಲಿವರಿ ಆದ ತಕ್ಷಣ ಅಲ್ಲೇ ಮಾಡೋರಂತೆ. ಸೊ ಈಗ ಯಾವ ಆಪ್ರೇಷನ್ನು ಸೆಕೆಂಡ್ ಬೇಬಿ ಆದ ತಕ್ಷಣ ಮಾಡಲ್ಲ. ಸೊ ದೇ ವಿಲ್ ಟೇಕ್ ಗ್ಯಾಪ್ಸ್ 2 months 3 months ಆಗೋ ತನಕ ಗ್ಯಾಪ್ ತೊಗೊಂಡು ಆಮೇಲೆ ಆಪ್ರೇಷನ್ ಮಾಡ್ತಾರೆ. ಕೈ ಆಪ್ರೇಷನ್ ಮಾಡಿಸ್ಕೊಂಡ್ರೆ ನಿಮಗೆ ಆಪ್ರೇಷನ್ದು ಚಾನ್ಸಸ್ ಇರೋದೇ ಇಲ್ಲ. ದೆನ್ ನನಗೆ ಕಾಪರ್ಟಿ ಬಗ್ಗೆ ಹೇಳಬೇಕು ಅಂತಂದರೆ ಇದು ನಿಮಗೆ ಟೆಂಪ್ರರಿ ಪ್ಲ್ಯಾನಿಂಗ್ ಮಾಡೋದಕ್ಕೆ ಇದು ಡಿಪೆಂಡ್ಸ್ ಆನ್ ಹಾಸ್ಪಿಟಲ್ಲು 5K 10K ತನಕ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಕಾಪರ್ಟಿಯಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂತ ಅಂದರೆ ನಿಮಗೆ ಇರೆಗ್ಯುಲರ್ ಪೀರಿಯಡ್ಸ್ ಆಗೋದು, ಓವರ್ ಬ್ಲೀಡ್ ಆಗೋದು ಆ ಥರ ಎಲ್ಲ ತುಂಬ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ನನಗಾಗಿರೋದು ಬಂದು ಕರೆಂಟ್ ಆಪ್ರೇಷನ್. ಇದು ಬೆಸ್ಟ್ ಆಪ್ರೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಆಪ್ರೇಷನ್ ಕೂಡ ಮಾಡ್ಬೋದು. ಕರೆಂಟ್ ಆಪ್ರೇಷನ್ ಯಾವ ಥರ ಇರುತ್ತೆ, ನೀವು ಮಾಡಿಸ್ಕೊಂಡ್ರೆ ಯಾವಾಗ ಮಾಡಿಸ್ಕೋಬೇಕು ಅಂತಂದರೆ ಕರೆಂಟ್ ಆಪ್ರೇಷನ್ ಬಂದು ನಿಮ್ಮ ಪೀರಿಯಡ್ಸ್ ಆಗಿದ್ದು ಫಸ್ಟ್ ಡೇಯಿಂದ 7th ಡೇ ಒಳಗೆ ಮಾಡಿಸ್ಕೊಬೇಕು. ಎವ್ರಿ ವುಮೆನ್ ಲೈಕ್ ಪೀರಿಯಡ್ಸ್ ಆಗಿದ್ದು ಫಸ್ಟ್ ಡೇಯಿಂದ 7th ಡೇ ಒಳಗೆ ಮಾಡಿಸ್ಕೊಬೇಕು. ಇದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಕ್ಯಾಂಪ್ ಥರ ಮಾಡ್ಬಿಟ್ಟು ಮಾಡ್ತಾರೆ. ಆ್ಯಂಡ್ ನಾನು ಮಾಡಿಸಿದ್ದು ಪ್ರೈವೇಟಲ್ಲಿ, ಬಿಕಾಸ್ ನನಗೆ ಗೌರ್ಮೆಂಟಲ್ಲಿ ಅಷ್ಟೊಂದು ಕಂಫರ್ಟೇಬಲ್ ಅನಿಸಿಲ್ಲ. ಸೊ ಪ್ರೈವೇಟಲ್ಲಿ ಯಾವ ಥರ ಮಾಡ್ತಾರೆ ಅಂತಂದರೆ, ಸೊ ಇದು ಮೇಜರ್ ಲೈಕ್ ನಿಮ್ಮ ಪೀರಿಯಡ್ಸ್ ಆಗಿದ್ದು ಫಸ್ಟ್ ಡೇಯಿಂದ 7th ಡೇ ಒಳಗೆ ಯಾವತ್ತಾದರೂ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದು 10 days ಬಿಫೋರೇ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕೆ ಹೇಳಿರ್ತಾರೆ. ಪ್ರಯರ್ 1 week ಅಂತೂ ಇರಲೇಬೇಕು. ನೀವು ಬ್ಲಡ್ ಟೆಸ್ಟ್ ಪ್ರೀ ಆಪ್ರೇಷನ್ ಟೆಸ್ಟ್ ಅಂತ ಇರುತ್ತೆ. ಅದರಲ್ಲಿ ಬ್ಲಡ್ ಟೆಸ್ಟು, ಎಕ್ಸ್ರೇ ಆಫ್ ಚೆಸ್ಟು, ಅದಾದಮೇಲೆ ಸ್ಕ್ಯಾನು, ECG ಇವೆಲ್ಲ ಇರುತ್ತೆ. ಇದೆಲ್ಲ ಏನಕ್ಕೆ ಮಾಡ್ತಾರೆ ಅಂತಂದರೆ ಆಪ್ರೇಷನ್ ಆಗೋಕ್ಕಿಂತ ಮುಂಚೆ ಲೈಕ್ ಶುಗರ್ ಏನಾದರೂ ಇರುತ್ತಾ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಪ್ರಿಕಾಷನ್ ತೊಗೊಂಡು ಆಪ್ರೇಷನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಮಾಡ್ತಾರೆ. ನನಗೆ ಎಲ್ಲ ನಾರ್ಮಲ್ ಇತ್ತು. ಸೊ ನನ್ನ ಪೀರಿಯಡ್ಸ್ ಆಗಿದ್ದು 6th ಡೇಗೆ ನಾನು ಆಪ್ರೇಷನ್ ಮಾಡಿಸ್ಕೊಂಡೆ. ಎಲ್ಲರಿಗೂ ಏನು ಹೇಳ್ತೀನಿ ಅಂತ ಅಂದರೆ ಲೈಕ್ ನಿಮ್ಮದು ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆದಮೇಲೆ ಆಪ್ರೇಷನ್ ಮಾಡಿಸ್ಕೊಳ್ಳಿ. ಸೊ ನಿಮಗೂ ಕಂಫರ್ಟ್ ಇರುತ್ತೆ. ಒಂದು ಪೇನ್ ಆಲ್ರೆಡಿ ಇರುತ್ತೆ, ಅದ್ರ ಜೊತೆಗೆ ಇನ್ನೊಂದು ಪೇನ್ ಬೇಡ. ಸೊ ಇದು ಕಂಪ್ಲೀಟಾಗಿ ಮುಗಿದಾದ್ಮೇಲೆ ಮಾಡಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಆರಾಮಿರುತ್ತೆ ಅಂತ. ಆ್ಯಂಡ್ ಆಪ್ರೇಷನ್ ಬಗ್ಗೆ ನಂದು ಲೈಕ್ ಬೇಬೀಸ್ ಆಗಿ 4 years ಆದಮೇಲೆ ನಾನು ಮಾಡಿಸ್ಕೊಂಡೆ. ಗ್ಯಾಪ್ ಆದಷ್ಟು ಪೇಯ್ನ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ಯಾವ ಥರ ಇತ್ತು ಅಂತಂದರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾರ್ನಿಂಗ್ 6:30ಗೆ ಅಡ್ಮಿಟ್ ಆಗೋಕ್ಕೆ ಹೇಳ್ತಾರೆ. ಅಡ್ಮಿಟ್ ಆದ ನಂತರ ನಿಮಗೆ ಡ್ರಿಪ್ಸ್ ಹಾಕ್ತಾರೆ. ಡ್ರಿಪ್ಸ್ ಹಾಕಿಸಿ ಅದರಲ್ಲಿ ಆ್ಯಂಟಿಬಯೋಟಿಕ್ಸ್ ಹಾಕ್ತಾರೆ. ಇಚ್ಚಿಂಗು ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಏನಾದರೂ ಆಗುತ್ತಾ ಅಂತ ಅಂದ್ಬಿಟ್ಟು ಅವ್ರು ಅಬ್ಸರ್ವ್ ಮಾಡ್ತಾರೆ. ಸೊ ನಿಮಗೇನೂ ಆಗಿಲ್ಲ ಅಂದರೆ OPDಗೆ ಕಳಿಸ್ತಾರೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ನೆಕ್ಸ್ಟ್ 6:30ಗೆ ಅಡ್ಮಿಟ್ ಆದೆ. ಸೊ ಅದನ್ನು ನೋಡಿಕೊಂಡು ಆ್ಯಂಟಿಬಯೋಟಿಕ್ಸ್ದು ಸೈಡ್ ಎಫೆಕ್ಟ್ಸ್ ನೋಡಿಕೊಂಡು ನಿಮಗೆ OPDಗೆ ಕಳಿಸ್ಕೊಡ್ತಾರೆ. ಸೊ OPDಗೆ ಹೋದ್ಮೇಲೆ ಇದು ಬಂದು ನಿಮಗೆ ಅನಸ್ತೇಷಿಯಾ ಬಂದು ಬೆನ್ನಿಗೆಲ್ಲ ಕೊಡೋದಿಲ್ಲ, ಆಕ್ಸಿಜನ್ ಮೂಲಕ ಕೊಟ್ಟಿದ್ದರು. ಫಸ್ಟು ಸ್ಲೀಪಿಂಗ್ ಇಂಜೆಕ್ಷನ್ ಅಂತ ಹಾಕಿದರು. ಅದಾದಮೇಲೆ ನಂಗೆ ಫುಲ್ ನಿದ್ದೆಗೆ ಹೋಗಿದ್ದೀನಿ, ನನಗೇನೂ ಗೊತ್ತಾಗಿಲ್ಲ. ದೆನ್ ಆಕ್ಸಿಜನ್ ಥರ ನಾರ್ಮಲ್ ಅನಸ್ತೇಷಿಯಾ ಬಾಯಿಗೆ ಕೊಡೋ ಥರ ಕೊಟ್ಟು ನಿಮಗೆ ಡಿಸ್ಚಾರ್ಜ್ ಬಂದು ಈ ಆಪ್ರೇಷನ್ ಆದಮೇಲೆ 8:30 ಅಥವಾ 9 ಮಾಡ್ತಾರೆ. ಯಾಕಪ್ಪ ಇಷ್ಟೋ ತನಕ ಇಟ್ಕೊತಾರೆ ಅಂತಂದರೆ ಬಿಕಾಸ್ ಅವ್ರು ಅಬ್ಸರ್ವ್ ಮಾಡಬೇಕಾಗತ್ತೆ. ಲೋಕಲ್ ಅನಸ್ತೇಷಿಯಾ ಕೊಟ್ಟಿರೋದ್ರಿಂದ ನಿಮ್ಮ ಬಾಡಿ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಅಬ್ಸರ್ವ್ ಮಾಡಬೇಕಾಗತ್ತೆ. ಪೇನ್ ಆಯಿತಾ ಅಂದರೆ ಆಫ್ಕೋರ್ಸ್ ತುಂಬ ಪೇನ್ ಆಯಿತು. 4 hours ಅಂತೂ ಹೆವಿ ಪೇನ್ ಆಯಿತು. ಗ್ಯಾಪ್ ಇದ್ದರೆ ತುಂಬ ಪೇನ್ ಆಗುತ್ತಂತೆ, ಅಲ್ಲೇ ಮಾಡಿಸಿದ್ರೆ ಪೇನ್ ಆಗಲ್ವಂತೆ, ಇದು ತುಂಬ ಜನ ಹೇಳಿದ್ದಾರೆ. ಸೊ ತುಂಬ ಪೇನ್ ಆಯಿತು. ಆ್ಯಂಡ್ ಅದಕ್ಕೆ ಪೇನ್ ಕಿಲ್ಲರ್ ಇಂಜೆಕ್ಷನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಗೌರ್ಮೆಂಟಲ್ಲಾದರೆ ಅಲ್ಲೇ ಮಾಡಿ ಅಲ್ಲೇ ಕಳಿಸ್ಬಿಡ್ತಾರೆ. ಆ್ಯಂಡ್ ಅದು ಅನಸ್ತೇಷಿಯಾ ಬಂದು ಬೆನ್ನಿಗೆ ಕೊಡ್ತಾರಂತೆ. ಆ್ಯಂಡ್ ಸ್ಟಿಚಸ್ ಹಾಕಿರ್ತಾರೆ ಪ್ರೈವೇಟಲ್ಲಿ. ಗೌರ್ಮೆಂಟಲ್ಲಿ ಸ್ಟಿಚಸ್ ಏನು ರಿಮೂವ್ ಮಾಡಲ್ವಂತೆ, ಲೈಕ್ ಆಟೋಮೆಟಿಕ್ಕಾಗಿ ಹಂಗೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಸ್ಟಿಚಸ್ ರಿಮೂವ್ ಮಾಡ್ಸೋಕ್ಕೆ ಹೋಗಂಗಿಲ್ಲ. ಬಟ್ ಪ್ರೈವೇಟಲ್ಲಿ ನಿಮ್ಮದು ಸ್ಟಿಚಸ್ ರಿಮೂವ್ ಮಾಡೋಕ್ಕೆ ಆಫ್ಟರ್ 10 or
11 ಡೇಸ್ ಬಿಟ್ಕೊಂಡು ಕರೀತಾರೆ. ಸೀಚರ್ನ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಾದಮೇಲೆ ಲೈಕ್ ಮತ್ತೆ ಆಯಿಂಟ್ಮೆಂಟ್ ಅದು ಇದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಹಿಂಗಿರುತ್ತೆ ಪ್ರೊಸೀಜರ್ ಕರೆಂಟ್ ಆಪ್ರೇಷನ್ದು. ಸೊ ಬೆಸ್ಟ್ ಅಂದರೆ ಕರೆಂಟ್ ಆಪ್ರೇಷನ್ನೇ ಅಂತ ಅಂದ್ಕೊತೀನಿ. ಬಟ್ ಇದು ಆಪ್ರೇಷನ್ ಕೂಡ ಆಗಿರೋದ್ರಿಂದ ಸುಮಾರು ಜನಕ್ಕೆ ಏನಾದರೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆದರೆ ಆಪ್ರೇಷನ್ ಕೂಡ ಮಾಡಿಸ್ಕೊಬೋದು. ಪೇನ್ ಇರುತ್ತೆ. ಸೊ ಮುಂಚೆನೇ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಬಟ್ ನನಗೆ ಟ್ವಿನ್ಸ್ ಇರೋದ್ರಿಂದ ನಾನು ಸಣ್ಣ ಬೇಬೀಸ್ ಇಟ್ಕೊಂಡು ಮಾಡಿಸ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಿತ್ತು. ಆ್ಯಂಡ್ ಟ್ವಿನ್ಸ್ ಇರೋದ್ರಿಂದ ಅಲ್ಲೇ ಆಪ್ರೇಷನ್ ಆದ ತಕ್ಷಣವೇ ಯಾರೂ ಮಾಡಲಿಲ್ಲ, ಮಾಡೋದು ಇಲ್ಲ ಆ ಥರ. ಸೊ ಅವ್ರು ದೊಡ್ಡವರಾಗಿ ನನಗನ್ಸುತ್ತೆ ಇದು ರೈಟ್ ಟೈಮ್ ಅಂತ. ಬಿಕಾಸ್ ಅವ್ರು ದೊಡ್ಡವರಾಗಿ ಹೊಟ್ಟೆ ಹತ್ರ ಎಲ್ಲ ಬರೋದು ಅವೆಲ್ಲ ಮಾಡೋದಿಲ್ಲ. ಬಟ್ ಚಿಕ್ಕ ಮಕ್ಕಳಾದರೆ ಹೊಟ್ಟೆ ಗೊದಿಯೋದು ಅವ್ರಿಗೇನು ಗೊತ್ತಾಗಲ್ಲ. ಸೊ ಆ ಥರ ಎಲ್ಲ ಆಗುತ್ತೆ. ಸೊ ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ಮಾಡಿಸ್ಕೊಬೇಕು, ಇಲ್ಲ ಬುದ್ಧಿ ಬಂದಮೇಲೆ ಮಾಡಿಸ್ಕೊಬೇಕು. ಬುದ್ಧಿ ಬಂದಂಗೆ ಮಾಡಿಸ್ಕೊಳಕ್ಕೆ ಹೋದರೆ ಈ ಥರ ಪೇನ್ ಇದ್ದೇ ಇರುತ್ತೆ. ಸೊ ಯಾರೂ ಹೆದರ್ಕೋಬೇಡಿ, ಎಲ್ಲ ವುಮೆನ್ಸು ಇದನ್ನು ಫೇಸ್ ಮಾಡಲೇಬೇಕು. ಪೇನ್ ಫಾರ್ 1 ಡೇ ಇತ್ತು ಅಷ್ಟೇ ನನಗೆ. ಅದಾದಮೇಲೆ ಪ್ಯಾರಾಸಿಟಮಾಲು ಮತ್ತು ಗಾಯ ಒಣಗಕ್ಕೆಲ್ಲ ಕೊಟ್ಟಿರ್ತಾರೆ, ಆರಾಮಾಗಿರ್ಬೋದು. ಸೊ ನಿಮ್ಗೆ ಯಾರಿಗಾದ್ರೂ ಲೈಕ್ ಆಫ್ಟರ್ ಆಪ್ರೇಷನ್ ಯಾವ ಥರ ಫುಡ್ ತಿನ್ನಬೇಕು ಆ್ಯಂಡ್ ಯಾವ ಥರ ಎಷ್ಟು ದಿನ ರೆಸ್ಟ್ ಮಾಡಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.